ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ಇಟ್ಸ್ ಮೈ ಹಾಫ್ ಬರ್ಡೇ. ಯಾರ್ದು? ಖುಷಿದು. ಬೆಳಗ್ಗೆ ಎದ್ದು ಡೈಪರ್ ಫ್ರೀ ಟೈಮ್ ಮಾಡಿಕೊಂಡು ಖುಷಿ ಏನು ಮಾಡ್ತಿದ್ದಾಳೆ, ನಾಯಿ ಮರಿ ಬೆಕ್ಕು ಮರಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ಇನ್ನು ಮೈಲ್ ನಾವು ಆ್ಯಕ್ಚುಲಿ ನಾನು ಕಬಾಬಿಗೆ ಪ್ರಿಪೇರ್ ಮಾಡ್ತೀನಿ. ನಾನು ಕಬಾಬ್ ಮಾಡಿದ್ರೆ ನಮ್ಮ ಮನೇಲಿ ಚೂರು ಇಷ್ಟ, ಅದಕ್ಕೆ ನಾನು ಕಲಸಿಕ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ. ನೋಡಿ, ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿದಕ್ಕಿಂತ ನಾವು ಮಾಡ್ಕೊಂಡು ಹಾಕಿದ್ರೆ ಸಖತ್ ಟೇಸ್ಟ್ ಅನಿಸುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದಾಗ ಫುಲ್ಲು ಕಲಸಿಕ್ಬಿಟ್ಟೆ. ಆ ಟೈಮಲ್ಲಿ ನಮ್ಮ ಖುಷಿ ಏನು ಮಾಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಬರೀ ಖುಷಿ. ಏನಕ್ಕೆ ಏನು ನೋಡ್ತಾ ಇದ್ದಾಳೆ? ನಾಯಿ ಮರಿ ಮತ್ತು ಬೆಕ್ಕು ಮರಿ ಇದೆ, ಅದು ಹೊಸ್ಲಲ್ಲೇ ಆಟ ಆಡ್ಕೊಂಡಿರುತ್ತೆ. ಅವನು ಅದನ್ನು ನೋಡಿಕೊಂಡು ಇವಳಿಗೂ ಬಲೆ ಖುಷಿ. ಆ್ಯಕ್ಚುಲಿ ಇವಳು ಕ್ರಾಲಿಂಗ್ ಮಾಡೋದಂದರೆ ನಡೆಯೋಕ್ಕೆ ಈ ಥರ ಟ್ರೈ ಮಾಡಿತ್ತಂದರೆ ಮುಂದೆಗೆ ಹೋಗೋಕ್ಕೆ ಆ ಬೆಕ್ಕಿನ ಹಿಡ್ಕೊಳಕ್ಕಂತಲೇ ಅವಳು ತುಂಬ ಟ್ರೈ ಮಾಡಿತ್ತು. ಬೆಕ್ಕು ಮತ್ತು ನಾಯಿನೂ ಅಷ್ಟೇ, ಇದನ್ನು ಹಿಡ್ಕೊಳ್ಬೇಕು ಅಂತ ಆ ಥರದಲ್ಲೇ ಅವಳು ಮುಂದೆಗೆ ಹೋಗ್ತಾಯಿದ್ಲು. ನೋಡಿ, ಅದಕ್ಕೆ ನಾವು ಬೊಂಬೆನೂ ಅಷ್ಟೇ ನಾಯಿದು ಇಕ್ಕಿದ್ರಿ, ಕ್ಯಾಟ್ ಸಿಕ್ಕಿಲ್ಲ. ಕ್ಯಾಟ್ ಸಿಕ್ಕಿದ್ರೆ ಅದು ತಂದಿಕ್ಬೇಕು. ಅವಳಿಗೆ ಇವಂದರೆ ಬಲೆ ಇಷ್ಟ. ಬೆಳಗ್ಗೆ ಇವಳು ಎಲ್ಲರ ಮಕ್ಕಳು ಎತ್ಕೊಂಡ್ರೆ ಇಷ್ಟ, ಏನೋ ಇವಳಿಗೆ ಎತ್ಕೊಂಡ್ರೆ ಸ್ವಲ್ಪ ಹೊತ್ತು ಇಷ್ಟನೇ, ಬಟ್ ಸ್ವಲ್ಪ ಹೊತ್ತು ಆದಮೇಲೆ ಅವ್ಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಆಮೇಲೆ ಫ್ರೆಶ್ ಅಪ್ ಮುಗಿಸ್ಬಿಟ್ರಿ. ಫ್ರೆಶ್ ಅಪ್ ಆಗಿ ಸುಮ್ಮನೆ ಹಂಗೆ ಯಾವುದೋ ಒಂದು ಹಾಕಿ ಇಕ್ಕಿದಿರಿ. ಆಮೇಲೆ ನಾವು ಇಕ್ಬಿಟ್ಟು ನಮ್ಮ ತಮ್ಮನ ಕೈಗೆ ಶಿಫ್ಟ್ ಮಾಡಿಬಿಟ್ಟು ನಾವು ಒಂಚೂರು ಮೇಲೆ ಹೋಗ್ಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ಳೋಣ, ಹೆಂಗೋ ಮೇಲೆ ಮನೆ ಖಾಲಿ ಇದೆಯಲ್ವಾ ಅಂದ್ಕೊಂಡು ಮೇಲೆ ಹೋಗಿ ಡೆಕೋರೇಷನ್ ಮಾಡ್ತಾಯಿದ್ದೀರಿ. ಬೇರೆಯವ್ರಿಗೂ ಒಪ್ಸ್ಬೋದು, ಬಟ್ ನಾವು ಮಾಡಿದಷ್ಟು ವೃತ್ತಿ ಯಾರಿಗೂ ಬರಲ್ಲ. ನೋಡಿ, ಇದೆಲ್ಲ ಮಾಡಬೇಕಾದ್ರೆ ನಾನು ಅವಾಗ ಅಂದ್ಕೊಳ್ತಾ ಇದ್ದೆ, ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಎಲ್ಲ ವೀಡಿಯೋಸ್ ನೋಡಬೇಕಾದ್ರೆ ಬೇಬಿಗೆ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಅವೆಲ್ಲ ಏನೇನು ಅಂದ್ಕೊಂಡು ಅವೆಲ್ಲ ಮಾಡಬೇಕಂದ್ರೆ ಎಷ್ಟು ಖುಷಿ ಕೊಡ್ತಾಯಿದೆ ಅಂದರೆ ನಿಜವಾಗ್ಲೂ ಅವಳಿಗೆ ಹೆಸರು ತಕ್ಕಂಗೆ ನಂಗೆ ತುಂಬ ಖುಷಿ ಕೊಟ್ಟಿದೆ ಇದೆಲ್ಲ ಮಾಡೋಕ್ಕೆ. ಆ್ಯಕ್ಚುಲಿ ನಾನು ಯೂಟ್ಯೂಬು ಅಷ್ಟೇ ತುಂಬ ದಿನದಿಂದನೇ ಅಂದ್ಕೊಂಡಿದ್ದೆ, ಹುಟ್ಟಿದ ದಿನ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಿತ್ತು. ಆವತ್ತೇ ಫಸ್ಟ್ ಪಿಕ್ ಅಪ್ಲೋಡ್ ಮಾಡೋಣ ಅಂತ, ಬಟ್ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅದಕ್ಕೋಸ್ಕರನೇ ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ. ನಾನು ಅದರ ಪಿಕ್ಸ್ ಮಾತ್ರ ಡೈಲಿ ಒಂದೊಂದು ತೆಗೆದಿಟ್ಕೊಂಡಿದ್ದೀನಿ. ಆಲ್ಬಮ್ ಮಾಡಬೇಕು 1 ಇಯರ್ಗೆ 365 ಡೇಸ್ ಅಂತ. ಇವೆಲ್ಲ ಮೆಮೊರೀಸ್ ಅವಳಿಗೆ ಜಾಸ್ತಿ ಕೊಡಬೇಕಂತ ಆಸೆ ನನಗೆ. ಆ ಮೀನ್ ವೈಲಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ, ಆಚೆ ಮಾಡ್ತೀವಿ ನಾವು ಆ್ಯಕ್ಚುಲಿ. ಹೊಲದ ಮೇಲೆ ಒಳಗಡೆ ಕಬಾಬ್ ಮಾಡ್ಕೊತಾ ಇದ್ದೀವಿ, ಟೈಮ್ ಇಲ್ಲ ಅಂದ್ಕೊಂಡು. ಈ ಥರ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ನಮ್ಗೆ ತುಂಬ ಇಷ್ಟ ಫಸ್ಟಿಂದನೂ. ಯಾಕಂದರೆ ನಾವು ಒಟ್ಟು ಕುಟುಂಬದಲ್ಲಿ ಬೆಳೆದಿರೋರು ಚಿಕ್ಕವಾಗ. ಆಮೇಲೆ ಒಂದು ಸರ್ಟೇನ್ ಏಜ್ ಬಂದಾದಮೇಲೆ ನಾನೊಂದು 3, 4, 5 ಸ್ಟ್ಯಾಂಡರ್ಡಲ್ಲೂ ಏನೋ ನಾವು ಬೇರೆ ಆಗಿರೋದು. ಯಾಕಂದರೆ ಬಟ್ ಬೇರೆ ಆದ್ರೂ ನಮ್ಮ ಫ್ಯಾಮಿಲಿಯಲ್ಲಿ ಏನಂದರೆ ಎಲ್ಲರೂ ಒಂದೇ ಊರಲ್ಲಿರೋದು. ಎಲ್ಲರೂ ಒಂದೇ ಊರೋದ್ರಿಂದ ಒಂದೊಂದು ಬೀಲಿಯಲ್ಲಿ ಇಬ್ಬರಿಬ್ಬರು 3 ಮನೆ ಇದೆ. ಸೊ ಎಲ್ಲರೂ ನಿಯರ್ ಬೈ ಇರೋದ್ರಿಂದ ನಾವು ತುಂಬ ಅವಾಗವಾಗ ಏನೇ ಆಗಲಿ ಫಂಕ್ಷನ್ಸು ಒಬ್ಬೊಬ್ಬರೇ ನಡೆಸ್ತೀರ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದು. ಚಿಕ್ಕ ಫಂಕ್ಷನ್ ಆದ್ರೂ ನಮಗೆ ಒಂಥರ ರೂಢಿ. ಸೊ ಆ ಥರದ್ರಲ್ಲಿ ನೋಡಿ, ಇವ್ರ ಹೆಸರೇ ಬಂದು ದೊಡ್ಡ ನಮ್ಮ ಚಿಕ್ಕಮ್ಮ ಅವ್ರೂ ಏನು ನನ್ನ ಹೆಸರೇ ಸೇಮ್. ನಮ್ಮ ಅಜ್ಜಿನೂ ಅಷ್ಟೇ, ಎಲ್ಲರೂ ಒಟ್ಟಿಗೆ ಸೇರಿದಾಗ ಚಿಕ್ಕ ರೇಣುಕಾ ದೊಡ್ಡ ರೇಣುಕಾ ಅಂತ ಕರೀತಾರೆ. ಹಾಗೆ ಡ್ಯಾನ್ಸ್ ಇಲ್ದಿರ ಏನೂ ಮುಗಿಯಲ್ವಲ್ಲ ಮಕ್ಳಿಗೆ, ಎನಿ ಟೈಮ್ ಡ್ಯಾನ್ಸು. ಈ ಯೂಟ್ಯೂಬು ವೈಫೈ ಬಂದಿದ್ದೆ, ಬರೀ ಯಾವ ಬೇಕೋ ಸಾಂಗು ಅದೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಆಡೋದೇ ಆಗೋಯಿತು. ನಮ್ಮ ಖುಷಿಗೆ ಭಾರಿ ಇಷ್ಟ. ನಾವು ಆ್ಯಕ್ಚುಲಿ ಅವಳಿಗೆ ಟಿ ವಿ ನೋಡೋಕ್ಕೆ ಇಂಟ್ರೆಸ್ಟು ಇಲ್ಲ, ಬಿಕಾಸ್ ನಾವು ಹಂಗೆ ಬೆಳೆಸ್ಬಿಟ್ಟಿದ್ದೀರಿ. ಅವಳನ್ನ ಟಿ ವಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನೋಡ್ಕೊಂಡಿರಲಿ ಅಂದ್ರೂ ಅವಳು ನೋಡಲ್ಲ. ನಾವೇನಾದರೂ ಆಡ್ತಿರ್ತೀಲ್ವಲ್ವ ಅದನ್ನೇ ನೋಡ್ತಾ ಇರ್ತಾಳೆ. ಸಪೋಸ್ ನೋಡಿದ್ರೂ 1 or 2 ಮಿನಿಟ್ಸ್ ಟಿ ವಿ ನೋಡ್ತಾಳೆ, ಮತ್ತೆ ಬಿಟ್ಬಿಡ್ತಾಳೆ. ಮೊಬೈಲು ಅಷ್ಟೇ, ಅದರಲ್ಲೇನೋ ಇದು ಬರ್ತಿದೆ. ಆಮೇಲೆ ಡೆಕೋರೇಷನ್ ಆಯ್ತಲ್ಲ. ಆ್ಯಕ್ಚುಲಿ ಔಟ್ಪುಟ್ಟು ನನಗೆ ನೋಡಿ ಮಾತ್ರ ಸಖತ್ ಅನ್ನಿಸ್ತು ಕೇಕ್. ನಾನು ಯಾವ ಥರ ಹೇಳಿದ್ನೋ ಅವ್ರಿಗೆ, ನಾನು ಯಾವ ಥರ ರೆಫರ್ ಮಾಡಿದ್ನೋ ಪಿಕ್ಸ್ ಆಗಲಿ ಈ ಥರ ಮಾಡಿ ಅಂತ, ಅದೇ ಥರ ಮಾಡಿದ್ರು ಅವರು. ತುಂಬ ಥ್ಯಾಂಕ್ಸ್ ಕೇಕ್ ಮಾಡಿರೋರಿಗೆ. ಹೇಳ್ಬೇಕಂದ್ರೆ ನನಗೆ ತುಂಬ ಖುಷಿಯಾಯಿತು. ನಾನು ಆ ಕೇಕ್ನೇ ನೋಡ್ಕೊಂಡು ತುಂಬ ಹೊತ್ತಿದೆ. ನನ್ನ ಮಗುಗೆ ಇನ್ನೂ ಫ್ಯೂಚರಲ್ಲಿ ಏನೇನು ಫಂಕ್ಷನ್ಸ್ ಬರುತ್ತೋ ಗೊತ್ತಿಲ್ಲ, ಬಟ್ ಆ್ಯಸ್ ಆಫ್ ನೌ ತುಂಬ ಖುಷಿ ಆಗ್ತಾಯಿದೆ. ಏನೇ ಒಂದು ಅವಳಿಗೆ ಮಾಡಬೇಕಂದ್ರೂ ಚೂರೂ ಅಷ್ಟೇ, ಈ ಥರ ಚಿಕ್ಕದಲ್ಲೇ ನಾವು ಸಂತೋಷ ಹುಡ್ಕೋಬೇಕಂತಾರಲ್ಲ, ಆ ಥರ ನಮ್ಮ ಖುಷಿ ನಮ್ಗೆ ತುಂಬಾ ಖುಷಿ ಕೊಡುತ್ತೆ. ಎಲ್ಲರೂ ಬಂದಾಯಿತು, ಬಟ್ ನಮ್ಮ ಬೇಬಿ ಗರ್ಲ್ ಏನು ಮಾಡ್ತಿದ್ದಾಳೆ, ಬರ್ಡೇ ಗರ್ಲ್ ಈಸ್ ಸ್ಲೀಪಿಂಗ್. ಯಾಕಂದರೆ ಟೈಮ್ ಆಗೋಗಿದೆ. ಅವಳು 8 ಗಂಟೆ ಒಂಚೂರು ಆ್ಯಕ್ಚುಲಿ ಸಾಯಂಕಾಲ ಒಂದು 6 o'clock ಹಂಗೆ ನಿದ್ದೆ ಮಾಡ್ತಾಳೆ. ಟೈಮಿಂಗ್ಸು ಅದು ಟೈಮಿಂಗ್ಸ್ ಮಿಕ್ಸ್ ಆಗಿಬಿಟ್ರೆ ಅವಳು 7:30, 8ಗೆಲ್ಲ ನಿದ್ದೆ ಮಾಡಿಬಿಡ್ತಾಳೆ. ಆ ಥರ ಆಗೋಯಿತು ನಾವು ಮಾಡೋ ಅಷ್ಟೊತ್ತಿಗೆ.
7:30 8 ಆಗಿರೋದ್ರಿಂದ ಅವಳು ನಿದ್ದೆ ಮಾಡಿದ್ದಾಳೆ. ಮನೆಯಲ್ಲೇ ಏನಿದೆಯೋ ಅದೇ ಡೆಕೋರೇಷನ್ ಐಟಮ್ಸ್ ಇಟ್ಕೊಂಡೇ ಮಾಡಿರೋದು. ಬಲೂನ್ಸ್ಗೆ ಅಷ್ಟೇ ನಾವು ಏನು ಅಷ್ಟೊಂದು ಖರ್ಚು ಮಾಡಿಲ್ಲ, ಬಲೂನ್ಸ್ ಕೇಕ್ ಅಷ್ಟೇ. ಈ ಥರ ನಮ್ಮ ತಂಗಿ ತುಂಬ ಸಪೋರ್ಟಿವು. ಏನೇ ಒಂದು ಮಾಡಬೇಕಂದ್ರೂ ಫ್ಯಾಮಿಲಿ ಸಪೋರ್ಟ್ ಇಲ್ದಿರ ಮಾತ್ರ ಏನೂ ಮಾಡೋಕ್ಕಾಗಲ್ಲ ನಮಗೆ. ಒಂದು ಬೇಬಿನ ಇಟ್ಕೊಂಡು ಇವೆಲ್ಲ ಏನೋ ಒಂದು ಮಾಡಬೇಕಂದ್ರೆ ನಮ್ಗೆ ಯಾರಾದರೂ ಒಂದು ಸಪೋರ್ಟ್ ಇರಬೇಕು. ನನ್ನ ಫ್ಯಾಮಿಲಿ ನನಗೆಲ್ಲದಕ್ಕೂ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಎಲ್ಲರಿಗೂ ಇವರೇ ಅಂತ ನಾನು ಹೇಳೋಕ್ಕಾಗಲ್ಲ. ಎಲ್ಲರೂ ಅಷ್ಟೇ ಒಂದಲ್ಲ ಒಂದರಲ್ಲಿ ನನಗೆ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ನಾನು ಈ ಥರನೇ ಕಂಟಿನ್ಯೂ ಮಾಡಬೇಕು ಅಂತ ಹೋಪ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಮುಖ್ಯ. ಯಾರೂ ಸಪೋರ್ಟ್ ಇಲ್ದಿರ ಬೆಳೆಯೋಕ್ಕಾಗಲ್ಲ. ನೋಡಿ ಮಲ್ಕೊಂಡಿದ್ದಾಳೆ ಖುಷಿ, ಚೆನ್ನಾಗಿದ್ದಾಳಲ್ಲ ಕ್ಯೂಟಾಗಿ. ನಂದೇ ಎಷ್ಟು ದೃಷ್ಟಿ ತಾಗುತ್ತೋ ನಮ್ಮಮ್ಮ ಬೈತಾ ಇರ್ತಾರೆ ನಾನು ಹಂಗೆ ಹೇಳ್ತಾ ಇದ್ದರೆ. ಅಮ್ಮ ಯಾಕೆ ಇಷ್ಟು ಕ್ಯೂಟ್ ಇದ್ದಾಳೆ ಅಂತ ಹೇಳ್ತಾ ಇದ್ದರೆ ನಮ್ಮಮ್ಮ ಯಾವಾಗಲೂ ಅದೇ ಹೇಳ್ತಾ ಇರ್ತಾರೆ. ನೀನೇ ದೃಷ್ಟಿ ಹಾಕ್ಬಿಡ್ತೀಯ, ಅಮ್ಮನ ದೃಷ್ಟಿನೇ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಏನು ಮಾಡೋದು, ನಮ್ಮ ಮಗು ಅಲ್ವಾ, ನಾವು ಅಷ್ಟು ಮಾತ್ರ ಹೇಳ್ಕೊಂಡಿಲ್ಲ ಅಂದರೆ ಹೆಂಗೆ. ನೋಡಿ ಎದ್ದೇ ಬಿಟ್ಲು, ನಾವೇ ಎಬ್ಬರಿಸ್ಬಿಟ್ರಿ ಆ್ಯಕ್ಚುಲಿ, ಬಟ್ ಸ್ಟಿಲ್ ಅವ್ಳು ನಗ್ತಿದ್ದಾಳೆ ನೋಡಿ. ಆಹಾ, ಇಂಥ ಮಗುನ ಪಡಿಯೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅಂತ ಅಂದ್ಕೊಂಡ್ವಿ. ಎಬ್ಬರಿಸ್ಬಿಟ್ರೆ ಮಕ್ಕಳು ಎಷ್ಟು ಹೇಳ್ತಾಳೆ, ಆದರೆ ಇವಳು ಸ್ಮೈಲ್ ಮಾಡ್ತಿದ್ದಾಳೆ ಎಬ್ಬರಿಸ್ಬಿಟ್ರು. ಕೇಕ್ನ ನೋಡ್ತಾಳೆ, ಜನರನ್ನ ನೋಡ್ತಾ ಇದ್ದಾಳೆ. ಫುಲ್ ಖುಷಿ. ಜನರಿದ್ರೆ ಜಾಲಿ, ಡ್ಯಾನ್ಸ್ ಆಡಿದ್ರೆ ಇನ್ನೂ ಖುಷಿ. ಫುಲ್ ಖುಷಿಗೆ ಇವತ್ತು. ಫೈನಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೇಕ್ ಕಟಿಂಗ್ ರೆಡಿ. ಹ್ಯಾಪಿ ಬರ್ಡೇ. 1 ಇಯರ್ ಇನ್ನೂ 6 ಮಂತ್ಸ್ ಕಂಪ್ಲೀಟ್ ಆಗೋಯಿತು ನನ್ನ ಮಗಳಿಗೆ ಅನ್ನೋದೇ ನನಗಿನ್ನೂ ಆಶ್ಚರ್ಯ. ನೆನ್ನೆನೇ ಹುಟ್ಟಿದ್ದಾಳ ಇಲ್ಲ ಮೊನ್ನೆನೇ ಹುಟ್ಟಿದ್ದಾಳ ಅಂತ ಅನ್ನಿಸ್ತಾ ಇರುತ್ತೆ ಡೈಲಿ ನೋಡ್ಕೊಳೋದು. 6 ಮಂತ್ಸ್ ಆಗೋಯ್ತಾ, 5 ಮಂತ್ಸ್ ಆಗೋಯ್ತಾ, 4 ಮಂತ್ಸ್, 3 ಮಂತ್ಸ್ ಆಗೋಯ್ತಾ ಅಂತ ನಾನು ಫೋಟೋಶೂಟ್ ಮಾಡಬೇಕೆಲ್ಲ ಮಂತ್ಲಿ ಫೋಟೋಶೂಟ್ ಅವಾಗೂ ನಾನು ಹಂಗೆ ಅಂದ್ಕೊತಾ ಇರ್ತೀನಿ. ಬೆಳೀತಾ ಇದ್ದಾಳಲ್ಲ, 6 ಮಂತ್ಸ್ ಎಷ್ಟು ಬೇಗ ಆಗೋಯ್ತು. ಇವೆಲ್ಲ ಹೆಂಗೋ ಮೆಮೊರೀಸ್ ಇಟ್ಕೊಂಡಿದ್ದೀನಿ, ಮರೆಯೋಕ್ಕಾಗಲ್ಲ. ಆದ್ರೂ ಇನ್ನೂ ಒಂಚೂರು ಲೇಟಾಗಿ ಬೆಳೆದಿದ್ರು ಚೆನ್ನಾಗಿರೋದು ಅಂತ ಒಂದೊಂದು ಸಲ ಅನಿಸುತ್ತೆ. ಆಮೇಲೆ ಒಂದೊಂದು ಸಲ ಗೊತ್ತಲ್ವಾ, ಎಲ್ಲರಿಗೂ ಕಿರಿಕಿರಿ ಅನಿಸುತ್ತೆ ಸಮ್ಟೈಮ್ಸ್. ಅದು ಓಕೆನೇ, ಯಾಕಂದರೆ ಎಲ್ಲರೂ ಯಾವಾಗಲೂ ಒಂದೇ ಥರ ಇರೋಕ್ಕೆ ಆಗಲ್ಲ. ನಮಗೂ ಒಂಚೂರು ಒಂದೊಂದು ಸಲ ಕೋಪ ಬರುತ್ತೆ. ಆ ಟೈಮಲ್ಲೂ ನಾವು ಕೋಪನೂ ಪಡಬೇಕು, ಆಮೇಲೆ ಖುಷಿನೂ ಕೊಡ್ತಾರೆ, ಖುಷಿನೂ ಪಡಬೇಕು ಅಂತ ಹೇಳ್ತೀನಿ. ಎರಡೂ ಇರಬೇಕು. ಆ ಥರ ಹೆಂಗೋ ಈ ಥರ 6 ಮಂತ್ಸ್ ಕಂಪ್ಲೀಟ್ ಆಗೋಯ್ತು. ಬಟ್ 1 ಇಯರ್ ಇಷ್ಟು ಬೇಗ ಬರಬಾರ್ದು ಫೈನಲಿ ಅನ್ಕೋಬೇಕು. ಯಾಕಂದರೆ ಮತ್ತೆ ನನಗೆ ಈ ಟೈಮ್ ಸಿಗಲ್ಲ ನಮ್ಮ ಖುಷಿ ಜೊತೆ ಇರೋಕ್ಕಲ್ವಾ. ಎಲ್ಲರ ಜೊತೆ ಫೋಟೋಸ್ ತಗೊಂಡು ನಕ್ಕೊಂಡಿರೋದು ನಮ್ಮ ಖುಷಿ ಕಳ್ಳಿ. ಮತ್ತು ನಮ್ಮಮ್ಮ ಫ್ಯಾಮಿಲಿ ಇಲ್ಲಿ ತುಂಬ ಮಿಸ್ಸಿಂಗು. ನಾವೇನು ಅಂದ್ಕೊಂಡಿದ್ರಿ 6 ಮಂತ್ಸ್ ಔಟ್ಸೈಡ್ ಹೋಗಿ ಸೆಲೆಬ್ರೇಟ್ ಮಾಡಿ 1 ಇಯರ್ಗೆ ಮನೆಯಲ್ಲಿ ಎಲ್ಲನೂ ಕರೆದು ಮಾಡೋಣ ಅಂತ. ಆದರೆ ನಮ್ಮ ಹಸ್ಬೆಂಡ್ಗೆ ರಜೆ ಸಿಗಲಿಲ್ಲ ಖುಷಿಯವರಪ್ಪಗೆ. ಸೊ ನಾವು ಹೋಗೋಕ್ಕಾಗಿಲ್ಲ ಔಟ್ಸೈಡು. ಸೊ ಮನೆಯಲ್ಲೇ ಮಾಡ್ಕೊಬಿಡೋಣ 6 ಮಂತ್ಸು ಅಂತ ಫಿಕ್ಸ್ ಆದ್ವಿ. ಸಡನ್ನಾಗಿ ಕರೆದಿದ್ದಕ್ಕೆ ಅವ್ರು ಹೊಸೂರಲ್ಲಿರೋದು ನಮ್ಮಮ್ಮ ಅವ್ರ ರಿಲೇಟಿವ್ಸ್ ಎಲ್ಲರೂ. ಸೊ ಅವ್ರು ಬರೋಕ್ಕಾಗಿಲ್ಲ. 1 ಇಯರ್ಗೆ ತಪ್ಪದೆ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ತುಂಬ ಜನನೇ ಮಿಸ್ಸಿಂಗು. ಈ ಬರ್ಡೇಗೆ ಬರೀ ನಮ್ಮ ಊರಲ್ಲಿ ಇವಾಗ ಯಾರ್ಯಾರು ಇದ್ದಾರೋ ಅವ್ರು ಮಾತ್ರ ಬಂದಿದ್ದಾರೆ. ಇನ್ನು ರಿಮೈನಿಂಗ್ ಎಲ್ಲರೂ ದೊಡ್ಡ ವ್ಲಾಗ್ ಮಾಡ್ತೀನಿ, ಆವಾಗ ತುಂಬ ಜನ ನೋಡ್ಬೋದು ನೀವು ಅಷ್ಟೇ ಎಷ್ಟು ದೊಡ್ಡ ಫ್ಯಾಮಿಲಿ ಇದೆ ಅಂತ. ಈ ಥರ ಫ್ಯಾಮಿಲಿ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ದೇವ್ರಿಗೂ ಅಷ್ಟೇ. ಚಿಕ್ಕವಾಗಿಂದನೂ ತುಂಬ ಸಂತೋಷಗಳು ಹಂಚ್ಕೊಂಡಿದ್ದೀವಿ, ತುಂಬ ಮೆಮೊರೀಸ್ ಇದೆ ನಮ್ಮ ಫ್ಯಾಮಿಲಿ ಜೊತೆ. ನನಗೆ ಹೇಳ್ಬೇಕಂದ್ರೆ ನೋಡಿ ಇವರಿಬ್ಬರು ಬಾಂಡಿಂಗ್ ನನಗೆ ಗೊತ್ತಾಗಲ್ಲ. ಇವ್ರನ್ನ ನಾವು
ಎತ್ತಿದ್ದೀವಿ. ಬಟ್ ಅವರು ನಮ್ಮನ್ನು ನೋಡೋದಕ್ಕಿಂತ ಅವರಪ್ಪ ಅವ್ರನ್ನ ನೋಡಿ ಅವ್ರೇನು ಮಾಡ್ದಿರೋ ಇದ್ರೂ ಅವ್ರು ನೋಡಿದ್ರೇ ಸ್ಮೈಲ್ ಬರುತ್ತೆ. ಮೋಸ್ಟ್ಲಿ ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೂ ಅಷ್ಟೇ ಯಾರು ನಮ್ಮ ಮೇಲೆ ಕೇರ್ ತೋರಿಸಿರ್ತಾರೋ ಅವ್ರ ಮೇಲೆ ತುಂಬ ಆಸೆ ಇರುತ್ತೇನೋ ಮೋಸ್ಟ್ಲಿ ಅಂತ ನನಗೆ ಫೀಲ್ ಆಗುತ್ತೆ. ನನಗೆ ಆ ಥರ ಅನುಭವವೂ ಆಗಿದೆ. ನನ್ನ ಪ್ರೆಗ್ನೆನ್ಸಿಯಲ್ಲಿ ಯಾರು ನಾನು ತುಂಬ ಕೇರಿಂಗಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ಲರೂ ಅಂದ್ರೂ ಖುಷಿಗೂ ಅಷ್ಟೇ ತುಂಬ ಇಷ್ಟ. ಅದೇ ಥರನೇ ಅವಳು ತೋರಿಸ್ತಾ ಇರ್ತಾಳೆ ಆ್ಯಕ್ಷನ್ಸು. ಅವ್ರ ಜೊತೆನೇ ಜಾಸ್ತಿ ಇರೋದು, ಅವರಂದರೆ ನೋಡಿದ ತಕ್ಷಣ ನಗೋದು, ಆ ಥರ ಎಲ್ಲ ಮಾಡ್ತಾಳೆ. ನಾನು ತುಂಬ ಯಾರು ನೋಡಿದ್ರು ಅವ್ರನ್ನ ನೋಡಿ ಈ ಥರ ಬಲೂನ್ಸ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅವರಪ್ಪ ಜಾಸ್ತಿ ನಗೋದೇ ಇಲ್ಲ, ಇವಳ ಜೊತೆನೇ ನಗ್ತಿರೋದು. ಅವರು ಅದೇ ಹೇಳ್ತಾಯಿದ್ರು, ನಾನು ಯಾಕಮ್ಮ ಹಿಂಗೆ ನಗ್ತೀನಿ ಅಂತ ಅವರಮ್ಮ ಹತ್ರನೂ ಶೇರ್ ಮಾಡ್ತಿದ್ರು ಮೊನ್ನೆ ಒಂದ್ಸಲಿ. ಅದು ನನಗೂ ತುಂಬ ಇಷ್ಟ ತುಂಬ ಒಂಥರ ಖುಷಿ ಅನ್ನಿಸ್ತು. ನೋಡಿ ನನ್ನ ಮಗಳು ಬಂದು ಎಷ್ಟು ಖುಷಿ ಕೊಟ್ಟಿದ್ದಾಳೆ ಅವರಪ್ಪಗೂ ಅಷ್ಟೇ ಅಂತ. ಅವರಷ್ಟು ತುಂಬ ಇಂಟ್ರೋವರ್ಟ್ ಅವರು ಸ್ವಲ್ಪ. ಬಟ್ ಇವಳು ಬಂದಮೇಲೆ ಅವಳಿಗೋಸ್ಕರ ಆದರೂ ನಗ್ತೀರಿ. ಅದೇ ಹೇಳೋದು, ಮಕ್ಕಳು ಪ್ಯೂರ್ ಸ್ಮೈಲ್ ಇದೆ ಅಲ್ಲ, ಅದು ಪ್ರೈಸ್ಲೆಸ್ ಅಂತ ಹೇಳ್ಬೋದು. ನಾವು ದುಡ್ಡು ಕೊಟ್ಟರೆ ಅವರೇನು ಇವಾಗ ದುಡ್ಡು ಕೊಡ್ತೀನಿ ನಗಮ್ಮ ಅಂದರೆ ನಗ್ತಾರ ಇಲ್ಲ. ಅದಕ್ಕೆ ಮಕ್ಕಳ ನಗುನೇ ಸಪ್ರೇಟ್ ಅಂತ ಹೇಳ್ಬೋದು. ಯಾರ್ಯಾರು ಈ ಮಕ್ಕಳ ನಗುಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆಯೋ ಅವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿ. ಈ ನಮ್ಮ ಖುಷಿಗೋಸ್ಕರ ಒಂದು ಸ್ಮೈಲ್ ಹಾಕಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಏನೂ ಹೇಳ್ತೀನಿ. ಮತ್ತು ಡ್ಯಾನ್ಸ್ ಜಿಂಗ್ ಜಿಂಗ್ ಜಿಗೇಲೆ ఇట్లా నా బిడ్డకు కదా. ఈ పక్క కుర్చీలో కట్టెలాడుకుంటాడు నాశనమైన డాన్సింగ్ పోలా I'm a
ಫೈನಲಿ ಡ್ಯಾನ್ಸಸ್ ಎಲ್ಲ ಮುಗೀತು. ಅರೌಂಡ್ 9:30 9:45 ಆಗಿತ್ತು ಅನ್ಕೊತೀನಿ. ಎಲ್ಲರೂ ಬಾಯ್ ಹೇಳ್ತಿದ್ದಾಳೆ ಖುಷಿಗೆ ಹೋಗೋಕ್ಕೆ. ನಮಗೂ ಕಳ್ಸ್ಕೊಡೋಕೆ ಇಷ್ಟ ಇಲ್ಲ, ಅವ್ರಿಗೂ ಅಷ್ಟೇ ಮಗುನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಬಟ್ ಏನು ಮಾಡೋದು, ವೀಕ್ ಡೇಸಲ್ಲಿ ಬಿದ್ದಿತ್ತು ಖುಷಿ ಬರ್ಡೇ ಆಫ್ ಮಂದು 9th of December ಮಂಡೇ ಬಿದ್ದಿರೋದ್ರಿಂದ ಅವರು ನಾಳೆ ಸ್ಕೂಲ್ಗೆ ಓಡಬೇಕು ಅಂತ ಓಡ್ತಾಯಿದ್ರು ಎಲ್ಲರೂ. ಈ ಥರ ಒಂದು ದೊಡ್ಡ ವೀಡಿಯೋ ಮಾಡಬೇಕಂತ ನನಗೆ ತುಂಬ ಆಸೆ ಇದೆ. ಎಲ್ಲರೂ ಫ್ಯಾಮಿಲಿ ಜೊತೆ, ನಮ್ಮ ಅಮ್ಮ ಅವ್ರ ಸೈಡು ನಮ್ಮ ಅಪ್ಪ ಅವ್ರ ಸೈಡು ತುಂಬಾ ಇದ್ದಾರೆ. ತುಂಬ ಜನ ಮಿಸ್ಸಿಂಗು. ಎಲ್ಲನೂ ಕರ್ಕೊಂಡು ಒಂದು ದೊಡ್ಡ ವಿಡಿಯೋ ಬೇಗನೆ ಮಾಡ್ತೀನಿ ಅಂತ ಹೇಳ್ತಾ, ನೀವು ಅಷ್ಟೇ ಫ್ಯಾಮಿಲಿ ಜೊತೆ ಈ ಥರನೇ ಟೈಮ್ ಸ್ಪೆಂಡ್ ಮಾಡಿ, ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ, ಪ್ಲೀಸ್ ಯಾರು ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಆಲ್ಸೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅಂತ. ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ. Bye. With lots of love from Kushi.